ನೋಡ್ರಿ, ಅದರ ಬಗ್ಗೆ ಇದು ಸೆನ್ಸಿಟಿವ್ ಇಶ್ಯೂ. ನಾ ಇಷ್ಟ ಹೇಳೋದು, ಅಲ್ಲೇ ಸರ್ವ ರೀತಿಯಿಂದ ಪ್ರಯತ್ನ ನಡೆಯೋದು. ಯಾಕಂದ್ರೆ ಅದು ಭಾಳ ಕಾಂಪ್ಲಿಕೇಟೆಡ್ ಮತ್ತು ಸೆನ್ಸಿಟಿವ್ ಅದ. ನಾನು ಯಾವುದೂ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಹಿಂದೂ ಸಹಿತ 3-4 ವರ್ಷಗಳ ಕಾಲ ನಡೆದಿಟ್ಟಿದೆ. ಆವಾಗ ಕಂಟ್ರೋಲು ಇರಲಿಲ್ಲ. ಈಗ ಮಧ್ಯೆ ಇದು ಇರಪ್ಟ್ ಆಗ್ತಾಯಿದೆ. ಇದು ದೌರ್ಭಾಗ್ಯದ ಸಂಗತಿ. ಒಬ್ಬ ವ್ಯಕ್ತಿ ಸತ್ತೋದ್ರು ಅದು ಭಾಳ ದೌರ್ಭಾಗ್ಯ ಸಂಗತಿ. ಅದರ ಭಾರತ ಸರ್ಕಾರ, ಗೃಹ ಮಂತ್ರಾಲಯ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಎಲ್ಲ ರೀತಿಯಿಂದ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮಣಿಪುರದ ಇತಿಹಾಸದಲ್ಲಿ ಭಾಳ ಸರ್ತಿ ಈ ಹಿಂದೆ ಇದೇ ರೀತಿಯ ಘಟನಾವಳಿಗಳು ವರ್ಷಗಟ್ಟಲೆ 4-3-5 ವರ್ಷಗಟ್ಟಲೆ ನಡೆದಿದ್ದಾವೆ. ಮಾತುಕತೆ ಮೂಲಕನೂ ಮತ್ತು ಪೊಲೀಸ್ ವ್ಯವಸ್ಥೆ ಮೂಲಕನೂ ಕಟ್ಟುನಿಟ್ಟಿನ ಕ್ರಮಕ್ಕೆ ಪ್ರಯತ್ನ ನಡೆದಿದೆ. ಉಳಿದದ್ದನ್ನು ಹೆಚ್ಚು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲ, ನಾನು ಇಷ್ಟ ಹೇಳೋದು, ನಾನು ಅಲ್ಲಿ ಹೋಗಿ ಬಂದೇನೆ. ನಾನು ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಗೆಲ್ತದೆ. ಮತ್ತು ಜಾರ್ಖಂಡದಲ್ಲಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು ಗೆಲ್ತೀವಿ. ಏನು ಹರಿಯಾಣದಲ್ಲಿ ನಮ್ಮದು ವಿಜಯ 3ನೇ ಬಾರಿಗೆ ಆಗಿದೆ, ಅದೇ ರೀತಿ ಮಹಾರಾಷ್ಟ್ರದಲ್ಲಿಯೂ ಸಹಿತ. ಹಾಗೆ ನೋಡಿದರೆ ಈ ಲಾಸ್ಟ್ ಟೈಮ್ ಏನು 2019ಕ್ಕೆ ಚುನಾವಣೆ ಆಗಿತ್ತು, ಆ 19ರ ಚುನಾವಣೆಯಲ್ಲೂ ವಾಸ್ತವಿಕವಾಗಿ ನಾವೇ ಗೆದ್ದಿದ್ವಿ. 130 ಸೀಟ್ ನಮ್ಮದಿತ್ತು. 20 ಸೀಟ್ಗಾಗಿ ಅವತ್ತಿನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಬಗೆದು 3 ಪಾರ್ಟಿ ಜೊತೆ ಕೂಡಿ ಸರ್ಕಾರ ಮಾಡಿತ್ತು. ಇವತ್ತು ಅದರ ನಂತರ ಒಂದು ರೀತಿಯಲ್ಲಿ ಹಿಂದೂ ವಿರೋಧಿ ಶಕ್ತಿಗಳಿಗೆ, ಬಾಳಾ ಸಾಹೇಬ್ ಠಾಕ್ರೆ ಅವರ ವಿರೋಧಿಗಳಿಗೆ ಜೊತೆಗೂಡಿ ಸರ್ಕಾರ ಮಾಡಿದ್ದಕ್ಕೆ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಅನೇಕ ಶಿವಸೇನೆಯ ಶಾಸಕರು ಬಂಡೆದ್ದು ಮಹಾಯುತಿ ನಿರ್ಮಾಣ ಆಗಿತ್ತು. ಮತ್ತು ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಅಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಪ್ರಧಾನಮಂತ್ರಿಗಳ ಬಹುದೊಡ್ಡ ಜನಪ್ರಿಯತೆ ಇದೆ. ನಮಗೆ ಪೂರಾ ವಿಶ್ವಾಸದ ಭಾಳ ಒಳ್ಳೆಯ ಮೆಜಾರಿಟಿಯಲ್ಲಿ ನಮ್ಮ ಗಠಬಂಧನದ ಮಹಾಯುತಿ ಅದು ಗೆದ್ದು. ಯಾರು ಜವಾಬ್ದಾರಿ ಸರ್? ನಾನು ಚೆಕ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ. ನಾನು ಚೆಕ್ ಮಾಡಿ ಹೇಳ್ತೀನಿ.